ಇಂಡೋನೇಷ್ಯಾದ ಜಕಾರ್ತಾದಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಿದರು. ಈ ವೇಳೆ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂತೋ ಸೇರಿದಂತೆ ಪ್ರಮುಖ ನಾಯಕರು ಉಪಸ್ಥಿತರಿದ್ದರು. ಈ ವೇಳೆ ಪ್ರಧಾನಿ ಇಂಡೋನೇಷ್ಯಾದಲ್ಲಿ ಭಾರತೀಯ ಸಂಸ್ಕೃತಿ ಕಣಕಣದಲ್ಲಿಯೂ ಇದೆ. ಭಾರತ ಮತ್ತು ಇಂಡೋನೇಷ್ಯಾ ಸಂಬಂಧವು ಸಂಸ್ಕೃತಿಯ ಸೇತುವೆಯಾಗಿದೆ. ಇಲ್ಲಿಯ ಜನರು ತೋರುವ ಸ್ನೇಹ ಪ್ರೀತಿಗೆ ಬೆಲೆ ಕಟ್ಟಲಾಗದು. ಇಲ್ಲಿಯ ಸ್ನೇಹಮಯ ವಾತಾವರಣಕ್ಕೆ ಋಣಿಯಾಗಿದ್ದೇನೆ ಎಂದರು. ಭಾರತ ಮತ್ತು ಇಂಡೋನೇಷ್ಯಾ ಒಟ್ಟಾಗಿ ಕೆಲಸ ಮಾಡಿದರೆ ಏನು ಬೇಕಾದರೂ ಮಾಡಲು ಸಾಧ್ಯ ಎನ್ನುವುದು ಈ ಪ್ರವಾಸದಿಂದ ಸಾಬೀತಾಗಿದೆ. ಆ ನಿಟ್ಟಿನಲ್ಲಿ ಎರಡೂ ದೇಶಗಳು ಒಗ್ಗಟ್ಟಾಗಿ ಹಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಲು ಸನ್ನದ್ಧವಾಗಿವೆ ಎಂದು ಹೇಳಿದರು. ವಿಶ್ವದಲ್ಲಿ ಎರಡು ದೇಶಗಳ ಸಂಬಂಧ ಸಾಮಾನ್ಯವಾಗಿ ತಿಳುವಳಿಕೆ ಒಪ್ಪಂದಗಳ ಮೇಲೆ ನಡೆಯುತ್ತದೆ. ಆದರೆ ಭಾರತ ಮತ್ತು ಇಂಡೋನೇಷ್ಯಾದ ಸಂಬಂಧ ಸ್ನೇಹದ ನೆಲೆಯ ಮೇಲೆ ನಿಂತಿದೆ. ಇದು ಉಭಯ ದೇಶಗಳ ಭದ್ರವಾದ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತಿದೆ. ಇದು ಎರಡೂ ದೇಶಗಳ ಶಕ್ತಿಯಾಗಿದೆ ಎಂದರು. ಎರಡೂ ರಾಷ್ಟ್ರಗಳು ಸುಮಾರು ಒಂದೇ ಸಮಯದಲ್ಲಿ ಸ್ವಾತಂತ್ರ್ಯವನ್ನು ಗಳಿಸಿದವು. 1945ರಲ್ಲಿ ಇಂಡೋನೇಷ್ಯಾಕ್ಕೆ ಮತ್ತು 1947ರಲ್ಲಿ ಭಾರತಕ್ಕೆ ಸ್ವತಂತ್ರ ಬಂದಿತು. ಸ್ವತಂತ್ರ ರಾಷ್ಟ್ರಗಳಾಗಿ ಸಾರ್ವಭೌಮತ್ವದ ವಿಷಯಕ್ಕೆ ವಿಶ್ವಸಂಸ್ಥೆಯಲ್ಲಿ ಇಂಡೋನೇಷ್ಯಾದ ಸ್ವಾತಂತ್ರ್ಯ ಚಳುವಳಿಯನ್ನು ಬೆಂಬಲಿಸುವಲ್ಲಿ ಭಾರತವು ಬಲವಾದ ಧ್ವನಿಯಾಯಿತು ಎಂದು ಪ್ರಧಾನಿ ಹೇಳಿದರು. ಸಾಮ್ರಾಜ್ಯ ಚಲೇ ಗಯೆ, ಸಮುದ್ರಿ ರಾಸ್ತೆ ಬದಲೆ, दुनिया की राजनीति बदली, लेकिन भारत और इंडोनेशिया के बीच ये सूत्र हमेशा हमेशा कायम रहा और यही हमारी सबसे बड़ी शक्ति है। साथियों, आज दुनिया कनेक्टिविटी की बात करती है, लेकिन हमारे पूर्वजों ने तो इसे इस कनेक्टिविटी को जीकर दिखाया था। आज दुनिया की सप्लाई चेन्स भरोसे के अभाव में टूट रही है, लेकिन भारत और इंडोनेशिया ने उस समय सप्लाई चेन का भरोसा जिंदा किया था जब ग्लोबल सप्लाई चेन की चर्चा भी नहीं थी। ಅಧ್ಯಕ್ಷ ಪ್ರಬೋವೋ ಸುಬಿಯಾಂತೋ ಮೂಲತಃ ಭಾರತೀಯ ಅಲ್ಲದಿದ್ದರೂ ನನ್ನ ಡಿಎನ್ಎಯಲ್ಲಿ ಭಾರತದ ಕಣ ಇದೆ ಎನ್ನುವುದು ತಿಳಿದಿದೆ. ಭಾರತದ ಬಗ್ಗೆ ನನಗೆ ಅಪಾರವಾದ ಅಭಿಮಾನವಿದೆ. ಅದರಲ್ಲಿಯೂ ಭಾರತದ ಸಂಗೀತ ಕೇಳಿದಾಗಲೆಲ್ಲ ಮೈಮನಗಳು ಪುಳಕಗೊಳ್ಳುತ್ತವೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ಅವರ ಸಾಧನೆಗಳ ಬಗ್ಗೆ ಇದೇ ವೇಳೆ ಮೆಚ್ಚುಗೆ ವ್ಯಕ್ತಪಡಿಸಿದ ಅವರು, ಭಾರತವು ಅತ್ಯಂತ ಕಡಿಮೆ ಸಮಯದಲ್ಲಿಯೇ ಇಡೀ ವಿಶ್ವದ ಗಮನ ಸೆಳೆಯುವಂತ ಕೆಲಸ ಮಾಡಿದೆ. ಇದು ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ ಎಂದರು. Is the best way of all the systems that we have tried, that human civilization have tried.